ಎಲ್ಲ MBA, MCA, MTech ಆ್ಯಂಡ್ MArch ಆಸ್ಪಿರೆಂಟ್ಸ್ಗೆ ನಮಸ್ಕಾರಗಳು. ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್. ಸೊ ನೀವೇನಾದರೂ PGCET 2026 ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂದರೆ ತುಂಬ ಆಸ್ಪಿರೆಂಟ್ಸು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಮಿಸ್ಟೇಕ್ಸ್ನ ಮಾಡೋದನ್ನು ನಾನು ಪ್ರೀವಿಯಸ್ ಇಯರ್ಸಲ್ಲಿ ತುಂಬ ನೋಡಿದ್ದೀನಿ. ಸೊ ನನ್ನ ಇಂಟೆನ್ಷನ್ ಏನಪ್ಪ ಅಂದರೆ ನೀವುಗಳು ಯಾರೂ ಕೂಡ ಯಾವುದೇ ತಪ್ಪುಗಳನ್ನು ಮಾಡದೆ PGCET 2026 ಆನ್ಲೈನ್ ಅಪ್ಲಿಕೇಶನ್ನ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಬೇಕು. ದಟ್ಸ್ ಆಲ್. ಸೊ ದಟ್ಸ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಟು ಗೈಡ್ ಯು ಸ್ಟೆಪ್ ಬೈ ಸ್ಟೆಪ್ ಹೌ ಯು ಕ್ಯಾನ್ ಫಿಲ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇಂದ ಫೈನಲ್ ಸಬ್ಮಿಷನ್ವರೆಗೂ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಟು ಸ್ಮೂತ್ಲಿ ಸೇಲ್ ಥ್ರೂ ದಿಸ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್. ಸೊ ನಿಮ್ಗೆ ಇದೆಲ್ಲ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನೇನು ಮಾಡಿದ್ದೀನಿ ಅಂದರೆ ದಿಸ್ ಎಂಟೈರ್ ಪ್ರಾಸೆಸ್ಸನ್ನು 5 ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಡಿವೈಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪ್ಲೀಟ್ ದ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್. ಸೊ ಅದಕ್ಕಿಂತ ಬಿಫೋರ್ ಲೆಟ್ ಅಸ್ ನೋ ಅಬೌಟ್ PGCET. ಸೊ PGCET ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ವಿಚ್ ಈಸ್ ಕಂಡಕ್ಟೆಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇನ್ ಕರ್ನಾಟಕ ಫಾರ್ ವಿಚ್ ಕೋರ್ಸಸ್ MBA, MCA, MTech ಆ್ಯಂಡ್ MArch. ಸೊ ಈ 4 ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗೆ PGCET ನಡೆಯೋದು ಪ್ರತಿ ವರ್ಷ. ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲ ಗ್ರಾಜ್ಯುಯೇಟ್ಸು ಎಲಿಜಿಬಲ್. ಓಕೆ, ಸೊ ಟು ಅಪ್ಲೈ ಫಾರ್ ದಿಸ್. ಫಾರ್ MTech ದೇರ್ ಆರ್ ಸರ್ಟನ್ ಕಂಡೀಷನ್ಸ್, ಸೊ ದಟ್ ಯು ಹ್ಯಾವ್ ಟು ಫುಲ್ಫಿಲ್. ಬಟ್ ಅನದರ್ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ ನಿಮ್ಮ UG ಅಂದರೆ ಗ್ರಾಜ್ಯುಯೇಷನಲ್ಲಿ ನಿಮ್ಮದು ಮಿನಿಮಮ್ ಅಗ್ರಿಗೇಟ್ ಪರ್ಸೆಂಟೇಜ್, ಆವ್ರೇಜ್ ಪರ್ಸೆಂಟೇಜ್ ಎಷ್ಟು ಇರಬೇಕಂದ್ರೆ 50% ಇರಬೇಕು. ದಟ್ ಈಸ್ ಫಾರ್ ಆಲ್ GM ಕ್ಯಾಂಡಿಡೇಟ್ಸ್ ಆ್ಯಂಡ್ ಸಮ್ OBC ಕ್ಯಾಟಗರಿ ಅವರಿಗೆ, ಎಕ್ಸೆಪ್ಟ್ SC, ST ಆ್ಯಂಡ್ ಕ್ಯಾಟಗರಿ 1 ಅವ್ರಿಗೆ ಮಾತ್ರ 45% ಅಗ್ರಿಗೇಟ್ ಇದ್ದರೆ ದೇ ಆರ್ ಎಲಿಜಿಬಲ್ ಟು ಟೇಕ್ ಅಪ್ ದೀಸ್ ಕೋರ್ಸಸ್ ಇನ್ ಕರ್ನಾಟಕ ಥ್ರೂ PGCET. ಓಕೆ, ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, PGCET 2026 ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಹೋಸ್ಟ್ ಮಾಡಿದ್ದಾರೆ. ಸೊ ನೋಟಿಫೈ ಮಾಡಿರೋದು PGCET 2026 20th ಮಾರ್ಚ್. ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 23rd ಮಾರ್ಚ್ 2026. 23rd ಆಗಲಿಲ್ಲ, 24th ಆಗಿರೋದು. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಈಸ್ 8th April 2026. ನೀವು ಫೀಸ್ನ ಪೇ ಮಾಡಬೇಕಾಗಿರೋದು ಟಿಲ್ 10th April 2026. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ಆ್ಯಂಡ್ ದಿಸ್ ಎಂಟೈರ್ ಪ್ರಾಸೆಸ್ ಆ್ಯಕ್ಚುಲಿ 15 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅದರದ್ದು ಓವರ್ವ್ಯೂ ಇದು ನಿಮ್ಗೆ ಎಷ್ಟು ಗೊತ್ತಾಗಲಿ ಅಂತ. ಈಗ ಫಸ್ಟ್ ಸೆಕ್ಷನಲ್ಲಿ ವಾಟ್ ಐ ಆಮ್ ಗೋಯಿಂಗ್ ಟು ಕವರ್ ಈಸ್ ಹೌ ಯು ಶುಡ್ ಪ್ರಿಪೇರ್ ಬಿಫೋರ್ ಯು ಸ್ಟಾರ್ಟ್ ಆನ್ಲೈನ್ ಅಪ್ಲಿಕೇಶನ್. ದೀಸ್ ಡಾಕ್ಯುಮೆಂಟ್ಸ್ ಯು ಶುಡ್ ಕೀಪ್ ರೆಡಿ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಆನ್ಲೈನ್ ಅಪ್ಲಿಕೇಶನ್. ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಲೈಕ್ SSLC, PUC, ನಿಮ್ಮದು ಡಿಗ್ರಿ, ರಿಸರ್ವೇಷನ್ ಸರ್ಟಿಫಿಕೇಟು, ಏನೇನೆಲ್ಲ ಸರ್ಟಿಫಿಕೇಟ್ಸ್ ಯೂಸ್ ಮಾಡ್ತೀರಾ ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲ ಸರ್ಟಿಫಿಕೇಟ್ಸ್ ಮೇಲೂ ನಿಮ್ಮ ಹೆಸರು ಸೇಮ್ ಇರಬೇಕು. ಇಟ್ ಶುಡ್ ಮ್ಯಾಚ್ ಇನ್ ಆಲ್ ದ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್, ಇನ್ಕ್ಲೂಡಿಂಗ್ ಯುವರ್ ಆಧಾರ್. ಓಕೆ, ಸೊ ಇಲ್ಲಾಂದರೆ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಪ್ರಾಬ್ಲಮ್ ಇನ್ ಫಿಲ್ಲಿಂಗ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಓಕೆ, ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ರಿಸರ್ವೇಷನ್ ಸರ್ಟಿಫಿಕೇಟ್ಸು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಫೋಟೋಗ್ರಾಫ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ, ದೆನ್ ಸಿಗ್ನೇಚರ್, ಕ್ಯಾಂಡಿಡೇಟ್ ಸಿಗ್ನೇಚರ್ ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಫಸ್ಟೇ ರೆಡಿಯಾಗಿ ಇಟ್ಕೋಬೇಕು. ಆಮೇಲೆ ಸೆಕೆಂಡ್ ಸೆಕ್ಷನಲ್ಲಿ ನಾನು ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಯು ಹ್ಯಾವ್ ಟು ವಿಸಿಟ್ KE ವೆಬ್ಸೈಟ್, ದೆನ್ ನ್ಯೂ ಯೂಸರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಚೂಸ್ ಮಾಡಿ SSLC ಡೇಟಾ ನೀವು ವೆರಿಫೈ ಮಾಡಬೇಕಾಗುತ್ತೆ ಆ್ಯಂಡ್ ಆಧಾರ್ ಡೀಟೇಲ್ಸ್ನ ವೆರಿಫೈ ಮಾಡಬೇಕಾಗುತ್ತೆ ಥ್ರೂ KYC. ಸೊ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಸೊ ಅದೇ ಮೊಬೈಲ್ ನಂಬರ್ನೇ ಯೂಸ್ ಮಾಡಬೇಕಾಗತ್ತೆ, ನಿಮ್ಮ ಹತ್ರ ಇರಬೇಕು ಅದು. ಇನ್ಫ್ಯಾಕ್ಟ್ ಇಲ್ಲಾಂದರೆ ಯು ವಿಲ್ ಬಿ ಇನ್ ಟ್ರಬಲ್ ಅಗೇನ್, ಐ ಆಮ್ ಟೆಲಿಂಗ್ ಯು. ಆಮೇಲೆ ಆಫ್ಟರ್ ದಟ್ ಯು ವಿಲ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್. ಓನ್ಲಿ ರಿಜಿಸ್ಟ್ರೇಷನ್ ಫಸ್ಟ್ ಮಾಡಬೇಕಾಗಿರೋದು. ನಿಮ್ಮದು ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಇದೆಲ್ಲ SSLC ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಬಂದುಬಿಡುತ್ತೆ. ಆಮೇಲೆ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಇಮೇಲ್ ID, ಮೊಬೈಲ್ ನಂಬರ್, ಅದೆಲ್ಲ ಯೂಸಲ್ಲಿ ಇರಬೇಕು. ಆಮೇಲೆ ಯು ಶುಡ್ ಕ್ರಿಯೇಟ್ ಅ ಪಾಸ್ವರ್ಡ್ ಹೇಗಿರ್ಬೇಕಂದ್ರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಒಂದು ಮಿನಿಮಮ್ ಆಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಲೈಕ್ ಹ್ಯಾಶ್ ಆಗಿರ್ಬೋದು, @ ಆಗಿರ್ಬೋದು, $sign ಆಗಿರ್ಬೋದು, ಆ ಥರ. ದೆನ್ ಯು ಹ್ಯಾವ್ ಟು ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ದೆನ್ ಕ್ಯಾಪ್ಚರ್ ಡೀಟೇಲ್ಸ್ ಹಾಕಿ, ದೆನ್ ಯು ಹ್ಯಾವ್ ಟು ರಿಜಿಸ್ಟರ್. ಇದು ಫಸ್ಟು ನೀವು ಮಾಡಬೇಕಾಗಿರೋದು ವೆನ್ ಯು ವಿಸಿಟ್ KE ವೆಬ್ಸೈಟು. ಸೊ ನೆಕ್ಸ್ಟ್ ಸೆಷನಲ್ಲಿ ನೀವು ಹೇಗೆ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಒನ್ಸ್ ಅಗೇನ್ ಯು ಹ್ಯಾವ್ ಟು ಲಾಗಿನ್. ಫಸ್ಟ್ ಏನು ಮಾಡಿರ್ತೀರ, KE ವೆಬ್ಸೈಟ್ಗೆ ಹೋದ್ಮೇಲೆ ನೀವು ನ್ಯೂ ರಿಜಿಸ್ಟರ್ ಅಂತ ಕೊಟ್ಟಿರ್ತೀರ, ನ್ಯೂ ಯೂಸರ್ ಅಂತ. ಸೊ ಇವಾಗ ಏನು ಮಾಡಬೇಕು, ಲಾಗಿನ್ ಅಂತ ಕೊಡಬೇಕು. ಆಲ್ರೆಡಿ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ID
ರೈಟ್. ಯು ವಿಲ್ ಗೆಟ್ ಅನ್ ID, ಮೆಸೇಜ್ ಬರುತ್ತೆ ನಿಮಗೆ, ಪಾಸ್ವರ್ಡ್ ಏನಿವೆ ಕ್ರಿಯೇಟ್ ಮಾಡಿರ್ತೀರ. ಸೊ ಅದನ್ನು ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಲಾಗಿನ್, ದೆನ್ ಫಿಲ್ ಆಲ್ ದ ಡೀಟೇಲ್ಸ್. ಓಕೆ, ಸೊ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು, ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕು. ಸೊ MCA ಮಾಡ್ತಿರೋ, MTech ಮಾಡ್ತಿರೋ, ಅಥವಾ MBA ಮಾಡ್ತಿರೋ, ಮಲ್ಟಿಪಲ್ ಆಫ್ ಪ್ರೋಗ್ರಾಮ್ಸ್ನ ಮಾಡ್ತಿರೋ, ಅಂದರೆ ವಾಟ್ ಯು ವಾಂಟ್ ಟು ರೈಟ್ ಫಾರ್ ಯುವರ್ PGCET 2026 ಅದನ್ನು ಕರೆಕ್ಟಾಗಿ ಚೂಸ್ ಮಾಡಿ, ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡಿ, ದೆನ್ ಯು ಹ್ಯಾವ್ ಟು ಫಿಲ್ ಜನರಲ್ ಡೀಟೇಲ್ಸ್. ಇದನ್ನೆಲ್ಲ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಲೈವ್ ಆಗಿ. ಪರ್ಸನಲ್ ಡೀಟೇಲ್ಸು, ರಿಲಿಜನ್, ನ್ಯಾಷನಾಲಿಟಿ, ಕಮ್ಯುನಿಕೇಷನ್ ಡೀಟೇಲ್ಸು, ದೆನ್ ಯು ಹ್ಯಾವ್ ಟು ಸೇವ್ ಆ್ಯಂಡ್ ಪ್ರೊಸೀಡ್. ನಿಮ್ಮದು PUC ಸ್ಟಡಿ ಡೀಟೇಲ್ಸ್ನ ಎಲ್ಲ ಹಾಕಬೇಕಾಗುತ್ತೆ. ಓಕೆ, ದೆನ್ ಸ್ಟಡಿ ಡೀಟೇಲ್ಸ್, ಕರ್ನಾಟಕದಲ್ಲಿ ಸ್ಟಡಿ ಮಾಡಿರೋದು. ಸಮ್ಟೈಮ್ಸ್ ಯು ಹ್ಯಾವ್ SATS ನಂಬರ್ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ಅದೇನಾದರೂ ಇಲ್ಲ ಅಂದರೆ ಮ್ಯಾನ್ಯುವಲಿ ಯು ಹ್ಯಾವ್ ಟು ಫಿಲ್. ಓಕೆ, ದೆನ್ ರಿಸರ್ವೇಷನ್ ಕ್ಲೇಮ್ಸ್ ಮಾಡೋಂಥದ್ದು. ಈಗ SC ಅವ್ರಿಗೆ ನಿಮ್ಗೆ ಗೊತ್ತಿದೆ, ಇಂಟರ್ನಲ್ ರಿಸರ್ವೇಷನ್ ಎಲ್ಲ ಬಂದಿದೆ. ಸೊ ಅದರಲ್ಲಿ ಮತ್ತೆ 3 ಕ್ಯಾಟಗರಿ ಮಾಡಿದ್ದಾರೆ ಗ್ರೂಪ್ಸ್ನ, SC A, B ಆ್ಯಂಡ್ C ಅಂತ. ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರಬೇಕು ನಿಮ್ಮಲ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಸೊ ಅದಕ್ಕೆ ಕರೆಕ್ಟಾಗಿ RD ನಂಬರ್ ಎಲ್ಲ ಹಾಕಬೇಕು, ಇನ್ಕಮ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ಕಲ್ಯಾಣ ಕರ್ನಾಟಕದ ಏನಾದರೂ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇದ್ದರೆ ಅದನ್ನೂ ಎಲ್ಲ ಕ್ಲೇಮ್ ಮಾಡಬೇಕು. ದೆನ್ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಮಾಡ್ಬೋದು. ಡಿಫೆನ್ಸ್ನವ್ರಾಗಿರ್ಬೋದು, PH ಡಿಫ್ರೆಂಟ್ಲಿ ಏಬಲ್ಡ್ ಇರ್ತಾರಲ್ಲ ಅವರೆಲ್ಲ ಕ್ಲೇಮ್ ಮಾಡ್ಕೋಬೋದು ಈ ಒಂದು ಸೆಕ್ಷನಲ್ಲಿ. ದೆನ್ ಅಡಿಷ್ನಲ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಸಮ್ಟೈಮ್ಸ್ ಯು ಮೇ ಬಿ ಚೂಸಿಂಗ್ MTech, MBA ಆರ್ MCA ಪಾರ್ಟ್ ಟೈಮ್ ಮಾಡ್ಬೋದು, ಅಲ್ಲ ಫುಲ್ ಟೈಮ್ ಮಾಡ್ಬೋದು, ಇಲ್ಲ ಸ್ಪಾನ್ಸರ್ಡ್ ಕೋಟ ಅಂಡರ್ ಮಾಡ್ಬೋದು. ಅದು ಯಾವ ಥರ ಇದ್ದರೆ ಯು ಹ್ಯಾವ್ ಟು. ಸೊ ದೆನ್ ಡಿಗ್ರಿ ಡೀಟೇಲ್ಸ್, ನೀವು ಏನು UG ಮಾಡಿದ್ದೀರಾ. ಮೋಸ್ಟ್ ಆಫ್ ಯು ಐ ನೋ ಯು ಆರ್ ಇನ್ 6th ಸೆಮಿಸ್ಟ್ರಲ್ಲಿ ಇದ್ದೀರಾ ಇವಾಗೆಲ್ಲ, ಎಕ್ಸಾಮ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಮ 5th ಸೆಮಿಸ್ಟರ್ವರೆಗೂ ಎಲ್ಲ ಡೀಟೇಲ್ಸ್ನ ಹಾಕಿ, 6th ಸೆಮ್ ಜಸ್ಟ್ ಯು ಕೀಪ್ ಇಟ್ ಅವೇಟಿಂಗ್ ಅಂತ, ರಿಸಲ್ಟ್ ಅವೇಟಿಂಗ್, 3rd ಇಯರ್ ರಿಸಲ್ಟ್ ಅವೇಟಿಂಗ್ ಅಂತ ಹಾಕಿ. ಯಾಕಂದರೆ ಮತ್ತೆ ನಿಮಗೆ ಫ್ಯೂಚರಲ್ಲಿ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ನ. ಸೊ ಅವಾಗ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಸೊ ದೆನ್ ನೆಕ್ಸ್ಟ್ ಸೆಕ್ಷನಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಅಪ್ಲೋಡ್ ಸರ್ಟನ್ ಡಾಕ್ಯುಮೆಂಟ್ಸ್ ಲೈಕ್ ಯುವರ್ ಫೋಟೋಗ್ರಾಫ್, ಆಮೇಲೆ ಸಿಗ್ನೇಚರ್, ತಮ್ ಇಂಪ್ರೆಷನ್, ಇದೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದೆನ್ ಸೆಕ್ಷನ್ 5ಅಲ್ಲಿ you have to make exam fees payment, then submit the online application. So this is how we are going to complete the entire process. You can use your UPI only, debit card, credit card. So ಇವತ್ತು ಎಷ್ಟು ಸಿಂಪಲ್ ಮಾಡಿದ್ದಾರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು, ಇಟ್ ಈಸ್ ವೆರಿ ಸಿಂಪಲ್ ಟು ಮೇಕ್ ಆನ್ಲೈನ್ ಎಕ್ಸಾಮಿನೇಷನ್. ಯು ನೀಡ್ ನಾಟ್ ಟು ವಿಸಿಟ್ ಎನಿ ಬ್ಯಾಂಕ್ಸ್. ಇಲ್ಲಿ ಐ ವಾಂಟ್ ಎವ್ರಿ ಒನ್ ಅಟೆನ್ಷನ್. ಸೊ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ವಿಚ್ ಯು ಕ್ಯಾನ್ ಈಸಿಲಿ ಅವಾಯ್ಡ್. ಈಗ ರಾಂಗ್ ಫೋಟೋಗ್ರಾಫು, ಸಿಗ್ನೇಚರ್, ಫಾರ್ಮ್ಯಾಟ್ ಜೆಪೆಕ್ಕೆ ಇರಬೇಕು, ವೈಟ್ ಬ್ಯಾಕ್ಗ್ರೌಂಡೇ ಇರಬೇಕು, ಫೇಸ್ ಕ್ಲಿಯರಾಗಿ ವಿಸಿಬಲ್ ಇರಬೇಕು, ಮ್ಯಾಕ್ಸಿಮಮ್ 50 KB ಇರಬೇಕು. ಆಮೇಲೆ ಇನ್ಕರೆಕ್ಟ್ RD ನಂಬರ್ ಎಲ್ಲ ಹಾಕಬಾರ್ದು. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ಆನ್ಲೈನ್ ವೆರಿಫಿಕೇಷನಲ್ಲಿ ಆಗ್ತಾ ಇದೆ. ಸೊ ಫಿಸಿಕಲ್ ವೆರಿಫಿಕೇಷನ್ ಇಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಫಿಸಿಕಲ್ ವೆರಿಫಿಕೇಷನ್ ಯಾವುದೂ ಮಾಡೋದಿಲ್ಲ. ಸೊ ಎವ್ರಿಥಿಂಗ್ ಆನ್ಲೈನಲ್ಲೇ ಇರೋದ್ರಿಂದ, ಸೊ ಅದಕ್ಕೆ ನೀವೇನೇನು ರೆಫರೆನ್ಸ್ ನಂಬರ್ಸ್ ಕೊಡಬೇಕು ಅದನ್ನ ಕರೆಕ್ಟಾಗಿ ಕೊಡಬೇಕು. ಈಗ CGPA ಇರುತ್ತೆ ಕೆಲವೊಬ್ರದ್ದು, ಅದನ್ನ ಕರೆಕ್ಟಾಗಿ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿರೋದಿಲ್ಲ. ಸೊ ಅದು ದಟ್ ಶುಡ್ ಹ್ಯಾಪನ್. ಇನ್ಕಂಪ್ಲೀಟ್ ಸ್ಟಡಿ ಡೀಟೇಲ್ಸ್ನ ಹಾಕಿರ್ತಾರೆ, ದಟ್ ಶುಡ್ ನಾಟ್ ಹ್ಯಾಪನ್. ಆಮೇಲೆ ನಾಟ್ ಸೇವಿಂಗ್ ಈಚ್ ಸೆಕ್ಷನ್, ಪ್ರತಿಯೊಂದು ಸೆಕ್ಷನ್ನ ಸೇವ್ ಮಾಡ್ತಾ ಹೋಗ್ಬೇಕು ಮುಂದೆ ಹೋಗ್ಬೇಕಂದ್ರೆ. ಆಮೇಲೆ ರಾಂಗ್ ಇಮೇಲ್ ಅಥವಾ ಮೊಬೈಲ್ ನಂಬರ್ ಕೊಡೋದು, ಯಾಕಂದರೆ ಎವ್ರಿಥಿಂಗ್ ಎಲ್ಲ ಕಮ್ಯುನಿಕೇಷನ್ ನಿಮ್ಗೆ ಅದೇ ಇಮೇಲ್ಗೆ ಅಥವಾ ಫೋನ್ ನಂಬರ್ಗೆ ಆಗೋದ್ರಿಂದ ಯು ಹ್ಯಾವ್ ಟು ಗಿವ್ ವಿಚ್ ಈಸ್ ಇನ್ ಯೂಸ್. ಓಕೆ, ಸೊ ಇಷ್ಟು ಡೀಟೇಲ್ಸು ನಿಮಗೆ ಫಸ್ಟ್ ಗೊತ್ತಿರಲಿ ಅಂತ ನಾನು ಇದೆಲ್ಲ ನಿಮಗೆ ಓವರ್ವ್ಯೂ ಕೊಡ್ತಾ ಇರೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಪಾಸ್ವರ್ಡ್ ಫರ್ಗಟ್ ಆಗಿದ್ರೆ, ಇನ್ಆ್ಯಕ್ಟಿವ್ ಆಗಿದ್ರೆ ಅಕೌಂಟು, ಸೊ ನೀವು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಬ್ಸೈಟ್ ಇದೆ, ನಿಮಗೆ ಫೋನ್ ನಂಬರ್ಸ್ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೀಚ್ ದೆಮ್ ಔಟ್, ಬಟ್ ಯು ಕ್ಯಾನ್ ಟ್ರೈ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಅ ಥಿಯರಿ ಪಾರ್ಟ್ ವಿಚ್ ಐ ಹ್ಯಾವ್ ಕವರ್ಡ್. ನಿಮಗೆ ಪ್ರಾಕ್ಟಿಕಲಿ PGCET 2026 ಅಪ್ಲಿಕೇಶನ್ನ ಹೇಗೆ ಆನ್ಲೈನಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಓಕೆ.